ಕಾರ್ಕಳದ ಮಾಳಘಾಟ್ನಲ್ಲಿ ಡೀಸೆಲ್ ಆಯಿಲ್ ಸೋರಿಕೆ, ಕಾರುಗಳು ಪಲ್ಟಿ, ಸರಣಿ ಅಪಘಾತ. ಟಿಪ್ಪರ್ಗೆ ಕಾರು ಡಿಕ್ಕಿ ಹೊಡೆದು ರಸ್ತೆಗೆ ಡೀಸೆಲ್ ಸೋರಿಕೆ. ಕಾರ್ಕಳದ ರಾಷ್ಟ್ರೀಯ ಹೆದ್ದಾರಿ 169ರ ಚಿಕ್ಕಮಗಳೂರು ಉಡುಪಿ ಗಡಿಭಾಗದ ಮಾಳಘಾಟ್ನಲ್ಲಿ ಸೋಮವಾರ ಟಿಪ್ಪರ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ಮೇಲೆ ಡೀಸೆಲ್ ಸೋರಿಕೆಯಾಗಿ ಬಳಿಕ ನಡೆದ ಸರಣಿ ಅಪಘಾತದಲ್ಲಿ 2 ಕಾರುಗಳು ಜಾರಿ ಅವಘಡಕ್ಕೀಡಾದವು. ಡೀಸೆಲ್ನಿಂದಾಗಿ ರಸ್ತೆ ಜಾರುವಂತಾಗಿದ್ದು ಕಾರಣ ಹಿಂದಿನಿಂದ ಬಂದ 2 ಕಾರುಗಳು ನಿಯಂತ್ರಣ ಕಳ್ಕೊಂಡು ಪರಸ್ಪರ ಡಿಕ್ಕಿ ಹೊಡೆದಿದ್ದು ಒಂದು ಕಾರು ಪಲ್ಟಿಯಾಗಿದೆ. ಅಪಘಾತದಲ್ಲಿ ವಾಹನಗಳಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಯಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಮಾಹಿತಿ ಪಡೆದ ಕಾರ್ಕಳ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಸ್ತೆ ಮೇಲೆ ಮರಳು ಹಾಕಿ ಡೀಸೆಲ್ ತೆರವುಗೊಳಿಸಿ ಸಂಚಾರವನ್ನ ಸುಗಮಗೊಳಿಸಿದ್ದಾರೆ. ನಿರಂತರ ಮಳೆಯಿಂದ ಘಾಟ್ ರಸ್ತೆಗಳು ಜಾರುವ ಸಾಧ್ಯತೆ ಇರೋದ್ರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಹಾಗೂ ವೇಗ ನಿಯಂತ್ರಿಸಿಕೊಂಡು ಸಂಚರಿಸುವಂತೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ.